ಒಂದೇ ನಿಮಿಷದಲ್ಲಿ ಭಕ್ತರ ಕಷ್ಟವನ್ನು ಪರಿಹರಿಸುವ ದೇವತೆಯ ಬಗ್ಗೆ ನೀವು ಕೇಳಿದ್ದೀರಾ? ಶ್ರೀರಂಗಪಟ್ಟಣದ ಗಂಜಾಂನಲ್ಲಿ ಪುಣ್ಯ ನದಿ ಕಾವೇರಿಯ ದಡದಲ್ಲಿ ನೆಲೆಸಿದ್ದಾಳೆ ತಾಯಿ ನಿಮಿಷಾಂಬೆ. ನಿಮಿಷ ಎಂದರೆ ಒಂದು ಕ್ಷಣ, ಅಂಬೆ ಎಂದರೆ ತಾಯಿ. ಅಂದರೆ ಭಕ್ತರ ಪ್ರಾರ್ಥನೆಗೆ ಕೇವಲ ಒಂದು ನಿಮಿಷದಲ್ಲಿ ಸ್ಪಂದಿಸುವ ತಾಯಿ ಇವಳು. ಈ ವಿಡಿಯೋದಲ್ಲಿ ನಾವು ಈ ಶಕ್ತಿಯುತ ಕ್ಷೇತ್ರದ ಮಹಿಮೆಯನ್ನು ತಿಳಿಯೋಣ. ಈ ದೇವಸ್ಥಾನಕ್ಕೆ ಸುಮಾರು 400 ವರ್ಷಗಳ ಇತಿಹಾಸವಿದೆ. ಮುಮ್ಮಡಿ ರಾಜ ಒಡೆಯರ್ ಕಾಲದಲ್ಲಿ ಈ ದೇಗುಲ ನಿರ್ಮಾಣವಾಯಿತು ಎಂದು ಹೇಳಲಾಗುತ್ತದೆ. ಪುರಾಣದ ಪ್ರಕಾರ ಮುಕ್ತರಾಜ ಎಂಬ ರಾಜನು ಇಲ್ಲಿ ಘೋರ ತಪಸ್ಸು ಮಾಡಿದ್ದನು. ಆಗ ದೇವಿಯು ಯಜ್ಞಕುಂಡದಿಂದ ಪ್ರತ್ಯಕ್ಷಳಾಗಿ ಕೇವಲ 1 ನಿಮಿಷದಲ್ಲಿ ರಾಕ್ಷಸರನ್ನು ಸಂಹರಿಸಿದಳಂತೆ. ಇಲ್ಲಿ ದೇವಿಯ ಮುಂದೆ ಇರುವ ಶ್ರೀಚಕ್ರ ಬಹಳ ವಿಶೇಷವಾದುದು. ದೇವಿಯ ಜೊತೆಗೆ ಇಲ್ಲಿ ಮುಕ್ತಿಕೇಶ್ವರ ಸ್ವಾಮಿ ಅಂದರೆ ಶಿವ ಹಾಗೂ ಲಕ್ಷ್ಮೀನಾರಾಯಣರ ದರ್ಶನವೂ ನಮಗೆ ಲಭಿಸುತ್ತದೆ. ಇಲ್ಲಿನ ದೇವಿಗೆ ಕೆಂಪು ಗುಲಾಬಿ ಹೂವುಗಳೆಂದರೆ ಬಹಳ ಪ್ರೀತಿ. ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ದೇವಿಗೆ ಕೆಂಪು ಗುಲಾಬಿಯ ಹಾರ ಮತ್ತು ಸೀರೆಯನ್ನು ಅರ್ಪಿಸುತ್ತಾರೆ. ಇಲ್ಲಿನ ಮತ್ತೊಂದು ಅಚ್ಚರಿಯ ವಿಷಯವೆಂದರೆ ನೈವೇದ್ಯದ ನಂತರ ದೇವಸ್ಥಾನದ ದೊಡ್ಡ ಗಂಟೆಯನ್ನು ಬಾರಿಸಿದ ತಕ್ಷಣ ಎಲ್ಲಿಂದಲೋ ಬರುವ ಕಾಗೆಗಳು ಬಲಿಪೀಠದ ಮೇಲಿರುವ ಅನ್ನವನ್ನು ತಿನ್ನುತ್ತವೆ. ಇದು ಈ ಕ್ಷೇತ್ರದ ಜಾಗೃತ ಶಕ್ತಿಗೆ ಸಾಕ್ಷಿ. ವಿವಾಹದ ಅಡೆತಡೆಗಳು ಅಥವಾ ಆರೋಗ್ಯದ ಸಮಸ್ಯೆಗಳಿದ್ದರೆ ಇಲ್ಲಿಗೆ ಬಂದು ಪ್ರಾರ್ಥಿಸಿದರೆ ತಕ್ಷಣ ಪರಿಹಾರ ಸಿಗುತ್ತದೆ ಎಂಬುದು ಭಕ್ತರ ಗಾಢ ನಂಬಿಕೆ. ಪ್ರತಿದಿನ ಮಧ್ಯಾಹ್ನ ದೇವಸ್ಥಾನದ ವತಿಯಿಂದ ಭಕ್ತಾದಿಗಳಿಗೆ ಉಚಿತ ದಾಸೋಹದ ವ್ಯವಸ್ಥೆ ಇರುತ್ತದೆ. ಸಾತ್ವಿಕವಾದ ಈ ಅನ್ನಪ್ರಸಾದವು ದೇವಸ್ಥಾನಕ್ಕೆ ಭೇಟಿ ನೀಡುವ ಪ್ರತಿಯೊಬ್ಬರಿಗೂ ಲಭ್ಯವಿದ್ದು ಇದು ಭಕ್ತರ ಹಸಿವನ್ನು ನೀಗಿಸುತ್ತದೆ. ಶ್ರೀರಂಗಪಟ್ಟಣದಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿರುವ ಈ ದೇಗುಲಕ್ಕೆ ಮೈಸೂರಿನಿಂದಲೂ ಸುಲಭವಾಗಿ ಬರಬಹುದು. ಶುಕ್ರವಾರ ಮತ್ತು ಪೌರ್ಣಮಿಯ ದಿನಗಳಲ್ಲಿ ಇಲ್ಲಿ ದೇವಿಯ ಶಕ್ತಿ ಅತ್ಯಂತ ಹೆಚ್ಚಾಗಿರುತ್ತದೆ ಎಂದು ನಂಬಲಾಗುತ್ತದೆ. ದರ್ಶನದ ನಂತರ ಕಾವೇರಿ ನದಿಯ ತಟದಲ್ಲಿ ಕುಳಿತು ಆ ಶಾಂತತೆಯನ್ನು ಅನುಭವಿಸುವುದೇ ಒಂದು ಸೌಭಾಗ್ಯ. ನೀವೇನಾದರೂ ನಿಮಿಷಾಂಬಾ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಲ್ಲಿ ನಿಮ್ಮ ಅನುಭವವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಇಂತಹ ಮತ್ತಷ್ಟು ಮಾಹಿತಿಪೂರ್ಣ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.